ಹೊರ್ಗಡೆ ಹೋಗಿ ಮಾತಾಡೋದು ಏನಿದೆ ಅವಳಿಗೆ? ಬರಲಿ ಈಗ ಮಾಡ್ತೀನಿ. ನಿಲ್ಲೇ. ಹೇಳಿಯತ್ತೆ, ಏನಾಯಿತು? ಏನಾಯ್ತಾ? ಯಾಕೆ ನಿಂಗೆ ಗೊತ್ತಿಲ್ವಾ? ಹೊರಗಡೆ ಹೋಗಿ ಏನು ಬಿಸಿ ಬಿಸಿ ಮಾತಾಡಿದೆ? ನಾನು ಹೇಳಿಲ್ವಾ ನಿಮಗೆ ಭಾಗ್ಯ ಆಗಲಿ ಯಾರೇ ಆಗಲಿ ನಮ್ಮ ಮನೆಗೆ ಬರೋಂಗಿಲ್ಲ ಅಂತ? ನಿಂಗೆ ಹೇಳಿ ತಾನೇ ಕಳಿಸಿದ್ದು. ನಿನಗೆ ಎಷ್ಟಲ್ಲಿ ಹೇಳಬೇಕು? ನಾಚಿಕೆ ಮನೆ ಮರೆದಿಲ್ಲ ಅಂತ ನಿನ್ಗೆ ಹೇಳೋಕ್ಕಾಗಿಲ್ವ ಅವಳಿಗೆ ಬರಬೇಡ ಆಗಾಗ ಅಂತ? ಇಲ್ಲತ್ತೆ, ಅದನ್ನು ಈಗ ಹೇಳಿದೆ ಇನ್ನು ಬರಬೇಡ ಅಂತ. ಯಾವಾಗಲೂ ಹಿಂಗೆ ಅಂತೀಯಾ? ಯಾವಾಗ ನೋಡಿದ್ರು ಬರ್ತಾನೆ ಇರ್ತಾಳೆ. ಏನು ಕೆಲಸ? ಏನೀಗ ಮಾತಾಡಿದೆ? ಹೊರಗಡೆ ಕರ್ಕೊಂಡು ಹೋಗಿ ಮಾತಾಡ್ದಲ್ಲ, ಏನು ಮಾತಾಡ್ದು ಹೇಳು? ಏನೂ ಇಲ್ಲತ್ತೆ, ನೀವು ಗೀತಕ್ಕ ಮಾತಾಡ್ತಿದ್ರಲ್ಲ, ಅದಕ್ಕೆ ನಾವು ಹೊರಗಡೆ ಹೋಗಿ ಮಾತಾಡ್ತಿದ್ದೋ. ಅದೇ ಏನು ಮಾತಾಡ್ತಿದ್ದೆ? ಏನು ಮಾತಾಡೋಕೆ ಕರ್ಕೊಂಡೋದ್ಲು? ಏನೂ ಇಲ್ಲತ್ತೆ. ನೀ ಹಿಂಗೆಲ್ಲ ಹೇಳಿದ್ರು ಬಾಯ್ ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೆ ಸರಿಯಾಗಿ ಮಾಡಬೇಕು. ಮೊದಲೇ ಬಾಯ್ ಬಿಡಿಕೆ ಅವಳು ಏನೇನೋ ಚಾಡಿ ಹೇಳ್ತಾಳೆ ನನ್ನ ಮೇಲೆ. ಈಗ ಅದು ಮಾಡು ಇದು ಮಾಡು ಅಂತ ಏನೇನೋ ಹೇಳ್ಕೊಟ್ಟಿರ್ತಾಳೆ. ಸುಮ್ಮನೆ ನೀವೊಂದು ಮಾತಾಡ್ಕೊಂಡು ಹೋಗಿರಲ್ಲ ಅವಳು. ಅವಳ ಬಗ್ಗೆ ನಂಗೆ ಗೊತ್ತಿಲ್ಲ ಅಂದರೆ ನಾನು ಮಾತಾಡ್ತಾ ಇದ್ದೀನ? ಮುಚ್ಕೊಂಡು ಹೇಳು. ಏನೂ ಹೇಳಿಲ್ಲ ಅಂದರೆ ನೀವು ಯಾಕೆ ಅರ್ಥನೇ ಮಾಡ್ಕೋತಾ ಇಲ್ಲ? ಹೌದಾ, ಇರಲಿ ಹೋಗೋ ಕೆಲಸ ಮಾಡ್ಕೊ ಬೇಗ ಬೇಗ. ನೋಡು, ಕಸ ಗುಡಿಸಿಲ್ಲ, ಮನೆ ಒರೆಸಿಲ್ಲ, ಏನೂ ಮಾಡಿಲ್ಲ. ಕಿತ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಬಿಟ್ಲು. ಸರಿ ಅತ್ತೆ. ಏನಂತೆಮ್ಮ? ಏನು ಹೇಳ್ತಾಳೆ? ಏನು ಬಾಯ್ಬಿಟ್ಟಿಲ್ಲ. ಏನು ಬಾಯ್ಬಿಡ್ತಾಳೆ? ಎಲ್ಲ ಹೇಳ್ಬಿಟ್ರೆ ಮತ್ತೆ ಗೊತ್ತಾಗ್ಬಿಡ್ತದೆ. ಏನೋ ಮಾತಾಡಿದ್ದಾಳೆ ಪಿಸಿ ಪಿಸಿ. ಅವಳು ಸಾಮಾನ್ಯದವಳೆಲ್ಲ ಏನೋ ಹೇಳಿಕೊಟ್ಟಿರ್ತಾಳೆ. ಬಾಯ್ ಬಿಡ್ತಾ ಇಲ್ಲ. ಬಾಯ್ ಬಿಡಿಸ್ತೀನಿ ಆದಷ್ಟು ಬೇಗ ಗಾಚಾರ. ಇವಳು ಭಾರಿ ಸೊಕ್ಕಿ ಹೋಗಿದ್ದಾಳೆ ಅವಳಿಂದ. ಬಿಡಾಡಿ ಬೇರೆ ಬಂದು ಇಲ್ಲೇ ಕೂತ್ಕೊಬಿಟ್ಲು. ನಾನು ಮಾತಾಡ್ಸ್ಕೊಂಡು ಯಾವ ಕಾರಣ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಕರ್ಕೊಬಂದ್ಬಿಟ್ಟಿದ್ದಾಳೆ ನೋಡಿ ಭಾಗ್ಯ ಬಿಲಾಲಿ. ಹೌದಮ್ಮ, ಭಾಗ್ಯ ಸುಮ್ಮನೆ ಕರ್ಕೊಬಂದಿದ್ದು ಗೀತಾಕ್ಕನ. ಏನೋ ಪರ್ಸ್ನಲ್ ಇದೆ ಇವ್ರದ್ದು ಮಾತಾಡೋಕ್ಕೆ. ಅದೇ ನಾವು ಬಂಧನ ಮಾಡಿದ್ದೀವಲ್ಲ ಅದ್ರ ಬಗ್ಗೆ ಏನಾದರೂ ಮಾತಾಡೋಕೆ ಬಂದಿರಬೇಕು. ಎಲ್ಲಿ ಅದೆವ್ವ ಕಾಣ್ತಾ ಇಲ್ಲ ಏನೋ ಅಂತ. ನನಗೆಲ್ಲ ಗೊತ್ತಾಗುತ್ತೆಮ್ಮ ಇವ್ರ ಆಟಗಳೆಲ್ಲ. ನಾನು ಅದೇ ಅಂದ್ಕೊಂಡೆ. ಇನ್ನೆಲ್ಲಿ ಬರ್ತದೆ ಬಿಡು, ನಮ್ಮ ಹತ್ರ ಇದೆ ಅಲ್ಲ ಬಾಟ್ಲಲ್ಲಿ ಸೇಫಾಗಿದೆ ತಾನೆ. ನಾವು ಹುಷಾರಾಗಿ ಎತ್ತಿಟ್ಟಿದ್ದೀನಪ್ಪ ಅದನ್ನು. ಹುಷಾರಾಗಿಡು. ಆಮೇಲೆ ನಿನ್ನ ಅಪ್ಪ ಬಂದ್ಬಿಟ್ಟು ಏನಾದ್ರು ಕಿತಾಪತಿ ಮಾಡಿಬಿಟ್ಟಾನು. ಧಾರಾವಾಹಿಗೆ ಏನು ಧಾರಾವಾಹಿ ನೋಡ್ತೀಯಮ್ಮ? ನನಗೆ ಧಾರಾವಾಹಿ ನೋಡೋಕೆ ಇಂಟ್ರೆಸ್ಟ್ ಇಲ್ಲ. ಮೂವಿದು ಸುಮ್ಮನೆ ಇರು. ಈ ಮೂವಿ ನೋಡ್ಬಿಟ್ಟು ಹಾಕ್ತೀಯ, ಆಮೇಲೆ ನೋಡ್ಕೊ ನೀನೇ. ಸಾಯಂಕಾಲನೂ ನೋಡ್ತೀಯಾ, ಬೆಳಗ್ಗೆನೂ ನೋಡ್ತೀಯಾ? ನಿಂಗೇನು ತಲೆ ಕೆಟ್ಟು ಹೋಗಿದ್ಯಾ? ನೋಡು, ಫಿಲಮ್ ನೋಡು. ಅಯ್ಯಯ್ಯೋ, ಆ ಬಿಗ್ ಬಾಸ್ ನೋಡಿಕೊಂಡು ನನ್ನ ತಲೆ ಕೆಡಿಸ್ಬೇಡ ನೀನು. ಆ ಬಿಗ್ ಬಾಸ್ ನೋಡಿ 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 ನನಗಂತೂ ಹುಚ್ಚಿಡ್ದೋಗ್ಬಿಟ್ಟಿದೆ. ನೀವು ಮುಚ್ಕೊಂಡು ಧಾರಾವಾಹಿ ಹಾಕು. ಬಿಗ್ ಬಾಸ್ ನೋಡ್ತಾ ಇಲ್ಲಮ್ಮ, ಫಿಲಮ್ ನೋಡ್ತಾ ಇದ್ದೀನಿ. ನಾ ಆಮೇಲೆ ಧಾರಾವಾಹಿ ಹಾಕ್ತೀನಿ ಇರು, ಈ ಫಿಲಮ್ ಮುಗಿದ್ಮೇಲೆ. ನೀಟಾಗಿ ಬಗ್ಗೆ ಕಸ ಹೊಡಿದ್ರೆ ನಡ ಮುರಿಯಲ್ಲ. ಹಾಂ ಅತ್ತವ್ರೆ, ನೋಡು ಮೇಲೆಲ್ಲ ಡಸ್ಟ್ ನೋಡಿ ಹೆಂಗಿದೆ. ಮನೆ ಗಬ್ಬು ಗಬ್ಬು, ಯಾರು ಬಂದು ಕುರಂಗಿಲ್ಲ. ಬಂದರೆ ಹಂಗೆ ಧೂಳು ಕೆಂಬೇಕು ಹಂಗಿದೆ ಡೆಸ್ಟ್ ಎಲ್ಲ. ನೋಡಿ ಮೇಲೆಲ್ಲ ನೋಡು. ಆ ಡೆಸ್ಟ್ ಎಲ್ಲ ಹೊಡ್ಕೊಳ್ಳೋಣ, ಏನಿಲ್ಲ. ವರ್ಷಕ್ಕೊಂದ್ಸಲ ಆದರೂ ಕ್ಲೀನ್ ಮಾಡ್ಬೋದು. ವರ್ಷ ಬರೋಕ್ಕಾಯ್ತು, ಇನ್ನೂ ಈ ಮನೆ ಕ್ಲೀನ್ ಮಾಡಿಲ್ಲ. ಯಾವಾಗ ನಾನು ಕೈ ಹಾಕಿದ್ರೆ ಮಾತ್ರ ಅದು ಆಗೋದು ಕೆಲಸ. ಇಲ್ಲತ್ತೆ, ನಾನು ಮೊನ್ನೆ ಅಷ್ಟೇ ಡೆಸ್ಟ್ ಎಲ್ಲ ಹೊಡೆದು ಕ್ಲೀನ್ ಮಾಡಿದ್ದೀನತ್ತೆ. ಹೌದೌದು ಮಾಡಿದ್ಯಾ? ನೋಡಲಿ ಬಲೆ ನೋಡು, ಬಲೆ ಮೇಲೆ ನೋಡು ಬಲೆ. ಹಾಂ ಎಲ್ಲತ್ತೆ? ಇಲ್ಲೆಲ್ಲ ನೋಡಿ ಎಷ್ಟೊಂದಿದೆ ಕ್ಲೀನ್ ಮಾಡೋಕ್ಕೆ. ರೋಗ ವರ್ಷ ಬಂದ್ರೂ ನಮ್ಮನೆ ವರ್ಷದಲ್ಲಿ ಒಂದ್ಸಲ ಆದರೂ ಕ್ಲೀನ್ ಮಾಡೋದಿಲ್ಲ. ಒಂದು 20 ವರ್ಷಕ್ಕೆ ಒಂದ್ಸಲ ಕ್ಲೀನ್ ಮಾಡ್ತಾಳೇನೋ. ಅದು ಮಾಡ್ತಾಳೋ ಇಲ್ವೋ, ನಾನು ಸತ್ತೋದ ಮೇಲೆ ಇನ್ನೇನು ಮಾಡ್ತಾಳೋ ದೇವ್ರಿಗೆ ಗೊತ್ತು. ಇಲ್ಲ ದೇವ್ರೆ, ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಆಗಾಗ. ಮೊನ್ನೆ ತಾನೇ ಇಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನತ್ತೆ. ನಾನೇ ಒಬ್ಬರೇ ಚೇರ್ ಹಾಕ್ಕೊಂಡು ಆ ಟೇಬಲ್ ಮೇಲೆ ಚೇರ್ ಇಟ್ಕೊಂಡು ಹತ್ತಿ ಕ್ಲೀನ್ ಮಾಡಿದ್ದೀನತ್ತೆ. ಮತ್ತೆ ನೋಡಿ ಧೂಳು ಡೆಸ್ಟು ಅಂತ ಹೇಳ್ತಾ ಇದ್ದೀರಲ್ಲ. ಬಾಯ್ ಕೊಡೋಕ್ಕೆ ಮಾತ್ರ ಇದೇ ಹೇಳ್ಕೊಟ್ಟು ಹೋಗಿದ್ದಾಳೆ ನಾವು ಬೇವರ್ಸಿ ಬಂದು. ನಾನು ಮಾತಾಡಿದ್ದಕ್ಕೆ ಅವಳಿಗೆ ಯಾಕೆ ಬೈತಿರತ್ತೆ? ನಾನು ಇದ್ದಿದ್ದೆ ತಾನೇ ಹೇಳಿದೆ. ಏನು ಇದ್ದಿದ್ದು ಹೇಳ್ತಾ ಇದೆಯಾ? ಮುಚ್ಕೊಂಡು ಕೆಲಸ ಮಾಡು ಅಂದರೆ ನನಗೆ ಬೈ ತೋರ್ಸಕ್ಕಾಗ್ಬಿಟ್ಟಿದ್ಯಾ ನೀನು? ನಿನ್ನ ತಿಥಿ ಮಾಡಬೇಕು ಆದಷ್ಟು ಬೇಗ, ಇಲ್ಲಾಂದರೆ ನಮ್ಮನ್ನೇ ಇದು ಮಾಡ್ತೀಯಾ. ಅದಕ್ಕೆ ಮನೇಲಿ ಆ ಮೂಲೆ ಡೆಸ್ಟ್ ಹಂಗೆ ಇರುತ್ತೆ. ಅಲ್ಲಿ ನೋಡಿ ನಾನು ಮಲಗಿರ್ತೀನಿ, ಫ್ಯಾನ್ ಹಾಕ್ತೀನಿ, ಡೆಸ್ಟು ಹಂಗೆ ಅಲರ್ಜಿ ಮೈಯೆಲ್ಲ ಪರಿಚಿತ ಇರುತ್ತೆ ಅಲರ್ಜಿಗೆ. ಆ ಡೆಸ್ಟ್ ಬೀಳ್ತಾ ಆ ಫ್ಯಾನ್ ಎಲ್ಲ ಒರೆಸ್ಕೊಳ್ಳೋಕೆ ಏನತ್ತೆ ಆಗಾಗ? 2 ದಿವಸ ಮುಂಚೆಗೆ ನೀನು ಫ್ಯಾನ್ ಎಲ್ಲ ಒರೆಸಿದ್ದೀನಿ, ಎಲ್ಲ ಫ್ಯಾನ್ಗಳನ್ನೂ ಒರೆಸಿದ್ದೀನಿ. ಹಾಗಾದರೆ ನಾನು ಸುಮ್ಮನೆ ಹೇಳ್ತಾ ಇದ್ದೀನಾ? ಆ ಮೇಲಿಂದ ಫ್ಯಾನಿಂದ ಡೆಸ್ಟ್ ಉದ್ರುಬಿಟ್ಟು ನಮ್ಗೆ ಎಷ್ಟು ರ್ಯಾಷಸ್ ಆಗುತ್ತೆ ಗೊತ್ತಾ? ನೋಡಿ ಇಲ್ಲಿ ನನ್ನ ಸ್ಕಿನ್ ನೋಡಿ, ಇಲ್ಲಿ ನೋಡಿ ಅದಕ್ಕೆ ಕೆರೆದು ಹೆಂಗಾಗಿದೆ ಅಂತ ನೀವು ಹೇಳ್ತೀರಾ? ಆಯ್ತಮ್ಮ, ಇನ್ನೊಂದ್ಸಲಿ ಕ್ಲೀನ್ ಮಾಡ್ತೀನಿ ಬಿಡು. ಮಾಡ್ತೀಯಾ? ಯಾವಾಗ ಮಾಡ್ತೀಯೋ? ಇನ್ನೊಂದು 10 ವರ್ಷ ಕಳಿಬೇಕೇನೋ. ವರ್ಷ ಬಂದ್ರೂ ಅದು ನಿನಗೆ ಜ್ಞಾನ ಇರಲ್ಲ. ನಮ್ಮ ಬಾಯಲ್ಲೇ ನಾವು ಹೇಳ್ಬೇಕಾ ಇರಬೇಕು. ಗುಡ್ಸು ಈಗ. ನಡ ಬಗ್ಸು ನೋಡು, ನಡ ಬಗ್ಸ್ತಾಳ ಅಂತ. ಅದು ಟೇಬಲ್ ಅಡಿಲಿ ಕುರ್ಚಿ ಅಡಿಲಿ ಏನೇನಿದೆ ಅದೆಲ್ಲ ಹೇಳ್ಕೊ. ಅದೇ ಕೆಲಸ ಮಾಡಿ ಅಂದ್ರೆ ಮತ್ತೆ ಜಾಸ್ತಿ ಮಾಡ್ತಾರೆ. ಮಾತಾಡೋಕ್ಕೇನು ಕಮ್ಮಿ ಇಲ್ಲ ಇವಳು. ನೀಟಾಗಿ ಗುಡ್ಸ್ಕೊಂಡ್ ಬಾ. ಅಲ್ಲೋಡು ಕಸ, ಅಲ್ಲೋಡು. ಬೇಕು ಅಂತಾನೆ ಕಾಲಿಗೆಲ್ಲ ಮುಟ್ಟಿಸ್ತಾರೆ. ಕಾಲು ಎತ್ತು ಅಂತ ಹೇಳಿದ್ರೆ ಎತ್ತುತ್ತೈತಿಲ್ವಾ? ನೋಡ್ದಮ್ಮ ಹೆಂಗ್ ಮಾಡ್ತಾರೆ ಅಂತ ನಿನ್ ಮುಂದೆನೆ. ನೋಡಿ ಇಲ್ಲಿ ಕಸ ಹಂಗೆ ಉಂಟು ನೋಡಿ ಇಲ್ಲಿ ನೋಡು. ಕಸ ನೋಡಿ ಹಿಂಗೆ ಉಂಟು. ಹಿಂಗೆ ಇಟ್ಕೊಂಡು ಮನೆ ಒರೆಸ್ತೀಯ ನೀನು? ನೀಟಾಗಿ ಗುಡ್ಸೋಕ್ಕೂ ಬರಲ್ವ ನಿನಗೆ? ನಾನು ಎಷ್ಟಲ್ಲಿ ಗುಡ್ಸಿ ತೋರಿಸ್ಕೊಡೋದು ನಿಂಗೆ? ಇಲ್ಲತ್ತೆ, ನಾನು ನೀಟಾಗಿ ಗುಡ್ಸಿದ್ದೀನಿ ನೋಡಿ. ಏನು ಕಸ ಇಲ್ಲ, ಎಲ್ಲಿದೆ ಕಸ? ಇದಕ್ಕೊಂದು ಕಮ್ಮಿ ಇಲ್ಲ, ಕಸ ಇಲ್ಲ ಏನಿಲ್ಲ ಅಂತ. ನಾನು ಗುಡ್ಸಿ ತೋರಿಸ್ಬಿಡ್ಲಾ ಈಗ? ಬೇಡತ್ತೆ, ನಾನು ಗುಡ್ಸಿದ್ದೀನಿ. ನಾನು ಈಗ ಒರೆಸಿದ್ರೆ ನೀಟಾಗುತ್ತೆ. ಒರೆಸು ನೀರನ್ನ ಸ್ವಲ್ಪ ಜಾಸ್ತಿ ಹಾಕಿ ಅಲ್ಲಿ ಇಲ್ಲಿ ಸ್ವಲ್ಪ ನೀಟಾಗಿ ಒರೆಸು. ಆಮೇಲೆ ಇನ್ನೊಂದು ಬಕೆಟ್ ಅಲ್ಲಿ ನೀರು ತಂದುಬಿಟ್ಟು ಇನ್ನೊಂದ್ಸಲಿ ಒರೆಸು. ಏನು ಒಂದೇ ನೀರಲ್ಲಿ ಪಳ ಅಂತ ಇಷ್ಟು ರೂಮು ಸಿಟ್ಕೊ ಬರೋದಲ್ಲ. ಗಲೀಜ್ ನೀರಲ್ಲೇ. ಗಲೀಜೇನಿರುತ್ತೆ? ಗಲೀಜೇನಿರಲ್ಲ. ಅದಕ್ಕೆ ನಾನು ಡೈಲಿ ಒರೆಸ್ತೀನಿ ಅಲ್ಲ. ಡೈಲಿ ಒರೆಸಿದ್ರೆ ಗಲೀಜೇನಿರುತ್ತೆ ಹೇಳಿ? ನಾನು ಅದಕ್ಕೆ ತಾನೇ ಒಂದೇ ಬಕೆಟಲ್ಲಿ ಹೇಳ್ಕೊಡೋದು. ಇಲ್ಲ 2 ದಿವಸಕ್ಕೊಂದ್ಸಲಿ ಒರೆಸಿದ್ರೆ ನಾನು 2 ಬಕೆಟ್ ತಂದು ಒರೆಸ್ತಾ ಇದ್ದೆ.
ಹೌದಪ್ಪ ಹೌದು, ನೀನ್ ಬಂದ್ಮೇಲೆ ಹಿಂಗಾಗಿದ್ದು. ನಾನು ನಾಲ್ಕು ನಾಲ್ಕು ಬಕೆಟು ಡೈಲಿ ಒರೆಸಿದ್ರು ನಾಲ್ಕು ನಾಲ್ಕು ಬಕೆಟಲ್ಲಿ ಒರೆಸ್ತಿದ್ದೆ ಗೊತ್ತಾ. ಒಂದ್ಸಲಿ ನೀರು ಹಾಕಿ ಚೆನ್ನಾಗಿ ತೊಳೆದು ಉಜ್ಜಿ ಆಮೇಲೆ ಮತ್ತೆ ಗಟ್ಟಿಯಾಗಿ ಹಿಂಡ್ಕೊಂಡು ಆ ನೀರೆಲ್ಲ ತೆಗೆದು ಮತ್ತೇನು ಹಿಂಡಿ ಮತ್ತೆ ಇನ್ನೊಂದು ಒಳ್ಳೆ ನೀರಲ್ಲಿ ಫಳಫಳ ಅಂತ ಹೆಂಗ್ ಹೊಳಿತಿತ್ತು ಗೊತ್ತಾ ಮನೆ. ನೀನು ಬಂದೇಳ ಪಿಸಾಸಿ ಮನೆ ಹೆಂಗಾಗಿದೆ ನೋಡು. ನೀಟಾಗಿ ಒರೆಸ್ತಾ ಇದ್ದೀನಿ ಅತ್ತೆ ನಾನು ಕೂಡ. ಏನ್ ನೀಟಾಗಿ ಒರೆಸ್ತೀಯಾ? ಬಾಗಿನ ಮಾತು ಇವ್ರ ಮಾತು ಕಂಡವ್ರ ಮಾತು ಎಲ್ಲ ಕೇಳಕ್ಕಾಗುತ್ತೆ. ಅದು ಮಾತ್ರ ಕಿವಿ ಶಾರ್ಪ್ ಆಗಿರುತ್ತೆ, ಮಾತಾಡೋಕ್ಕೂ ಬಾಯಿ ಬಂದ್ಬಿಡುತ್ತೆ. ಇನ್ನೇನು ಕೆಲಸ ಮಾಡ್ತೀಯ ನೀನು? ನನ್ನ ಮಗಳ ಎಷ್ಟೋ ನೀಟಾಗಿ ಒರೆಸ್ತಾಳೆ ನೋಡು. ನೀನು ಹೆಂಗ್ ಒರೆಸ್ತೀಯ ಅಂತ ಇವಾಗ ನೋಡ್ತೀನಿ ಬಾ, ಗೊತ್ತಾಗುತ್ತಿಲ್ಲ. ಈಗೇನು 2 ನೀರಲ್ಲಿ ಒರೆಸ್ಬೇಕಾ? ಒರೆಸ್ತೀನಿ ಬಿಡಿ ಅತ್ತೆ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಾ ನನ್ನ ಮೇಲೆ? ಏನು ಕೋಪನೂ ಇಲ್ಲ ಮಣ್ಣು ಇಲ್ಲ. ನೆಟ್ಟಿಗೆ ಮನೆ ಒರೆಸು ಗುಡ್ಸಕ್ಕೂ ಬರೋದಿಲ್ಲ. ಮನೆ ಆದ್ರೂ ಒರೆಸ್ತೀಯಾ ನೋಡುತ್ತೀನಿ. ನೀಟಾಗಿ ಒರೆಸಿಲ್ಲ ಅಂದ್ರೆ ಇನ್ನೇನು ಮಾಡ್ತೀನಿ ನೋಡು. ಮತ್ತೆ ಒರೆಸ್ತೀನಿ ಅತ್ತೆ. ನೋಡು ಹಾಗೆ ಗಟ್ಟಿ ಹಿಂಡಕ್ಕೆ ಹೋಗ್ತಿದ್ದಾಳೆ. ಫಸ್ಟು ನೀರಲ್ಲಿ ಹಾಕಿ ಒರೆಸೆ ಗುಬೆ. ನೀರಲ್ಲಿ ಹಾಕಿ ಚೆನ್ನಾಗಿ ಒರೆಸು, ಆಮೇಲೆ ಗಟ್ಟಿ ಹಿಂಡ್ಬಿಟ್ಟು ಆಮೇಲೆ ಒರೆಸೋದು ಒಳ್ಳೆ ನೀರಲ್ಲಿ. ಹಂಗೆ ಒರೆಸು. ಎಲ್ಲ ಕೆಲಸನೂ ಹೇಳ್ಕೊಡ್ಬೇಕು. ಎಲ್ಲ ಕೆಲಸನೂ ತಾನಾಗಿ ಕಲಿಯೋಣ, ನಾ ಹೇಳಿಸ್ಕೊಳ್ಳೋದೆ ಮಾಡೋಣ ಅದೇನಿಲ್ಲ. ಅಡಿಲಿ ಒರೆಸು, ಅಡಿಲಿ ನೀಟಾಗಿ ಒರೆಸು ಅಂದ್ರೆ ಕುತ್ಕೊಂಡೇ ಬಿಡ್ತಾಳೆ ಅಲ್ಲೇ. ಈಗಾದ್ರೂ ನೋಡ್ಕೊಂಡು ಒರೆಸಿ ಅತ್ತಿಗೆ. ಆಗ್ಲೇ ಕಾಲಿಗೆ ಮೇಲೆಲ್ಲ ಗುಡ್ಸ್ಕೊಂಡು ಹೋಗಿದ್ದೀರಾ ಬೇಕು ಅಂತ ಮಾಡಿದ್ರೇನೋ. ನಾನು ಕಾಲು ಎತ್ತು ಅಂತ ಹೇಳ್ತೀರಾ, ಎತ್ತುತ್ತಿಲ್ವಾ? ಬೇಕು ಅಂತ ಹಿಂಗೆಲ್ಲ ಮಾಡ್ತೀರಾ ನೀವು ಅಲ್ವಾ? ಈ ಮನೇಲಿ ಇರೋದು ಇಷ್ಟ ಇಲ್ಲ ಏನೋ ನಾನು. ಇಲ್ಲಮ್ಮ ಸರಿತಾ, ಯಾರು ಹೇಳ್ದವರು? ನಿನ್ನ ಮನೆ, ನೀನು ಹೇಗೆ ಬೇಕಾದ್ರೂ ಇರ್ಬೋದು. ನಾನು ಆ ಥರ ಏನೂ ಹೇಳಿಲ್ಲ ನಿನಗೆ. ನಾನು ಕಾಲು ಮೇಲೇ ಇತ್ತಲ್ವಾ, ನೀಟಾಗಿ ಗುಡಿಸ್ಕೊಂಡೆ ಅಲ್ಲ, ನಿನ್ನ ಕಾಲಿಗೆ ಟಚ್ ಮಾಡಿಲ್ಲಲ್ಲ ನಾನು. ಓ ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಲ್ವಾ? ಚೆನ್ನಾಗಿ ಗೊತ್ತಾಗ್ತಿದ್ದೆ ನಿಮ್ಮ ಅರ್ಥ. ಇಲ್ಲಮ್ಮ, ನಿನ್ನ ಕಾಲು ಮೇಲೆ ಎತ್ಕೊಂಡಿದ್ದೆ, ನಾನು ನೀಟಾಗಿ ಗುಡಿಸ್ಕೊಂಡು ಬಂದಾಗ ನಿನ್ನ ಕಾಲಿಗೆ ಏನು ತಾಗಲಿಲ್ಲ, ನಾನು ನೋಡ್ಕೊಂಡೆ ಅಲ್ವಾ? ಹೌದೌದು, ಇದೆಲ್ಲ ನಾಟಕ ಚೆನ್ನಾಗಿ ಮಾಡ್ತೀರಾ. ಸರಿ ಹೋಗ್ಲಿ ಬಿಡಮ್ಮ. ಸರಿತಾ ಸಾರಿ ಅಮ್ಮ, ನಿನ್ನ ಕಾಲಿಗೆ ತಪ್ಪಾಗಿದ್ದರೆ ನಾನು ಕ್ಷಮಿಸ್ಬಿಡು. ಮಾಡಿಬಿಡೋದು ಆಮೇಲೆ ಸಾರಿ ಕೇಳಿಬಿಡೋದು, ಇದೆಲ್ಲ ಬೇಕಿಲ್ಲ. ನಂದೊಂದು 2 ಬಟ್ಟೆ ಇದೆ, ಸ್ವಲ್ಪ ವಾಶ್ ಮಾಡಿ ಹಾಕ್ಬಿಡಿ. ಮನೆ ಒರೆಸಿದ್ಮೇಲೆ. ಆಮ ಸರಿತಾ, ಎಲ್ಲಿಟ್ಟಿದ್ಯಾ? ಯಾಕೆ ಗೊತ್ತಿಲ್ವಾ ನಿಮಗೆ? ಸ್ನಾನಕ್ಕೆ ಹೋಗಿಲ್ವಾ ನೀವು? ಸ್ನಾನ ರೂಮಲ್ಲಿ ಬಿಚ್ಚಾಕಿದ್ದೀನಿ ತಾನೇ? ನೋಡಿದ್ದೆ. ಅದು ಮಾತ್ರನಾ ಇಲ್ಲ ಬೇರೆ ಏನಾದರೂ ಇದೆಯಾ ಅಂತ ಕೇಳಿದೆ ಅಷ್ಟೇ. ಇಲ್ಲ ಅಷ್ಟೇ, ಸ್ನಾನ ರೂಮಲ್ಲಿ 2 ಜೊತೆ ಬಟ್ಟೆ ಇದೆ. ನೆನ್ನೆನೂ ಕೂಡ ಬಿಚ್ಚಾಕಿಟ್ಟಿದ್ದೀನಿ. ಒಗಿಬೇಕು ಮಾಡಬೇಕು ಅಂತ ಏನು ಗೊತ್ತಾಗಲ್ವಾ ನಿಮಗೆ? ನಾವು ಮನೇಲಿ ಇದ್ದೀವಲ್ವಾ, ಅದಕ್ಕೆ ನಿಮಗೆ ಭಾರ. 1-2 ದಿವಸ ನೆಮ್ಮದಿಯಿಂದ ಇದ್ದೋಗೋಣ ಅಂತ ಬಂದರೆ ಅದನ್ನು ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ನಿಮಗೆ. ಇಲ್ಲಮ್ಮ, ವಾಶ್ ಮಾಡ್ತೀನಲ್ಲ ಡೈಲಿ. ನಿನ್ನೇನೋ ಸ್ವಲ್ಪ ಬ್ಯುಸಿ ಇದ್ದೆ, ಆಗಲಿಲ್ಲ. ಇವತ್ತು ವಾಶ್ ಮಾಡ್ತೀನಮ್ಮ. ನೀನು ಹೇಳೋದು ಹೋಗಿದ್ರು ನಾನು ವಾಶ್ ಮಾಡ್ತಾಯಿದ್ದೆ ಬಿಡಮ್ಮ. ಹಂಗೆ ಅನ್ನಿ ಯಾವಾಗ್ಲೂ. ಆಮೇಲೆ ಅದೇ ಬಟ್ಟೆ, ನಿಮ್ಮ ಬಟ್ಟೆ ಮಾತ್ರ ಡೈಲಿ ಹೋಗ್ಕೋತೀರಾ, ನಮ್ಮ ಬಟ್ಟೆಗೇನು? ನಾನಂದರೆ ನನಗೆ ಒಂದು 4-5 ಜೊತೆ ಬಟ್ಟೆ ಅಷ್ಟೇ ಇರೋದು. ಅದಕ್ಕೋಸ್ಕರ ನಾನು ಡೈಲಿ ಹೋಗಲೇಬೇಕು. ಹಾರಿಲ್ಲ ಅಂದರೆ ಮತ್ತೆ ನಾನು ಹಸಿ ಬಟ್ಟೆನೇ ಹಾಕೋಬೇಕಾಗುತ್ತೆ. ನಿಮಗೆ ಬಟ್ಟೆ ಇದೆ ಅಲ್ವಾ, ಅದಕ್ಕೆ ನಾನು ಒಂದೊಂದು ದಿನ ಒಗೆಯೋದು ಮರ್ತ್ಬಿಡ್ತೀನಿ. ಹೇಳು, ಎಲ್ಲರ ಹತ್ರ ಹಂಗೆ ಹೇಳು. 4 ಬಟ್ಟೆ ಇರೋದು, ಅದಕ್ಕೆ ಡೈಲಿ ಹೋಗಿದ್ದೀನಿ. 4 ಬಟ್ಟೆ ಇರೋದು ಅಂತ ಎಲ್ಲ ಕೇಳಿಸ್ಕೊಳ್ಳಿ. ಬಿಡಾಡಿ, ಯಾಕೆ ಬಟ್ಟೆ ಇಲ್ಲ ಏನೋ? ಗಾರೇಜಲ್ಲಿ ತುಂಬಿ ಇಟ್ಕೊಂಡಿದ್ದಾಳೆ ನನ್ನ ಮಗನ ಕೈಲಿ ತೆಗೆಸ್ಕೊಂಡು. ಎಲ್ಲಿದೆ ಅತ್ತೆ? ನೀವೇ ನೋಡಿದ್ದೀರಲ್ಲ, ನನ್ನ ಹತ್ರ ಇರೋದು 4 ಬಟ್ಟೆ. ಅದರಲ್ಲಿ 2 ಜೊತೆ ಸ್ಯಾರಿ. ನಮ್ಮಮ್ಮ ಕೊಟ್ಟಿದ್ದು ಮದುವೆದು 2 ಜೊತೆ ಸ್ಯಾರಿ, 4 ಜೊತೆ ಬಟ್ಟೆ. ಇನ್ನು ಯಾವತ್ತಾದ್ರೂ ನಿಮ್ಮ ಮಗ ಬಟ್ಟೆ ತೆಕ್ಕೊಟ್ಟಿದ್ದಾರಾ? ನಾನೇನಾ ಊರಿಂದ ತಂದಿರೋ ಬಟ್ಟೆಗಳು, ಅದು ಕೂಡ ಒಂದೊಂದು ಸ್ವಲ್ಪ ಸೈಡಲ್ಲೆಲ್ಲ ಹರಿದೋಗಿದೆ. ಅದೆಲ್ಲ ಗೊತ್ತಾಗಲ್ವಾ ನಿಮ್ಮ ಮಗನಿಗೆ, ನಿಮಗೆ? ಆದರೂ ಈ ಥರ ಯಾಕೆ ಮಾತಾಡ್ತಿದ್ದೀರಾ ನೀವು? ಇದೆಲ್ಲ ಹೇಳ್ಬಿಟ್ಟು ಇವಾಗ ಬಟ್ಟೆ ತಂದ್ಕೊಡ್ಬೇಕಾ ನಿನಗೆ? ವಯ್ಯಾರ ಮಾಡ್ಕೊಂಡು ತಿರ್ಗಾಕೆ ಈಗ ಬಾಗೆ ಹೇಳ್ಕೊಟ್ಟು ಹೋಗ್ಲಾ? ಬಂದಿದ್ಲಲ್ಲ ಬೆಳಗ್ಗೆ, ಅವಳು ಹೇಳ್ಕೊಟ್ಟು ಹೋಗ್ಲಾ? ಏನಕ್ಕೆ ಈ ಥರ ಮಾತಾಡ್ತಿರತ್ತೆ ನೀವು? ಅವ್ರು ಯಾಕೆ ಹೇಳ್ಕೊಡ್ತಾರೆ? ಅವ್ರಿಗೂ ಗೊತ್ತಲ್ವಾ ನನ್ನ ಹತ್ರ ಇಷ್ಟು ಬಟ್ಟೆಗಳಿದೆ, ನಾನು ಮತ್ತೆ ಅದನ್ನೇ ಹಾಕೋದು, ವಾಶ್ ಮಾಡಿ. ಗೊತ್ತಾಗುತ್ತೆ ಅಲ್ವಾ ಎಲ್ರಿಗೂ. ಹಂಗೇನೆ ನೀನು ಹಿಂಗೆ ಎಲ್ಲರ ಮುಂದೆ ಹೇಳ್ಕೊಂಡು ತಿರ್ಗಿದ್ಯೇನೋ, ಅದಕ್ಕೆ ಆ ಸುಬ್ಬಿ ಬಂದ್ಬಿಟ್ಟು ನಿನ್ನ ಸೊಸೆಗೆ ಒಂದು 4 ಜೊತೆ ಬಟ್ಟೆ ತಂದು ಕೊಡೋಕ್ಕಾಗಲ್ವಾ ನಿನಗೆ ಅಂತ ಹೇಳಕ್ಕೆ ಬಂದ್ಬಿಟ್ಲು ದೊಡ್ಡದಾಗಿ. ಅವಳ ಮುಂದೆ ಹೇಳಿದ್ಯೇನೋ, ಅದಕ್ಕೆ ಬಂದು ನನ್ನ ಹತ್ರ ಹೇಳಿದ್ದಾಳೆ. ಇಲ್ಲತ್ತೆ, ನಾನು ಯಾರ ಜೊತೆ ಹೇಳಿಲ್ಲ. ನನಗೆ ಊಟಕ್ಕಿಲ್ಲ ಅಂದ್ರೂ ನನ್ನ ಬಟ್ಟೆ ಇಲ್ಲ, ಅದಿಲ್ಲ ಇದಿಲ್ಲ, ಊಟ ಇಲ್ಲ ಅಂತ ಯಾರ ಹತ್ರನೂ ಹೇಳ್ಕೊಂಡು ತಿರ್ಗಲ್ಲ. ನನ್ನ ಸ್ವಂತ ಫ್ರೆಂಡ್ ಜೊತೆನೇ ನಾನು ಹೇಳಲ್ಲ. ಅಂಥದ್ರಲ್ಲಿ ಅವ್ರ ಜೊತೆ ಎಲ್ಲ ನಾನು ಹೆಂಗೆ ಹೇಳತ್ತೆ? ನಾನು ಆ ಥರ ಯಾವತ್ತೂ ಹೇಳಿಲ್ಲ. ಮತ್ತೆ ಅವಳಿಗೆಲ್ಲ ಹೆಂಗೆ ಗೊತ್ತಾಯ್ತು? ಈಗ ಇವಳ ಹತ್ರ ಹೇಳಿದಂಗೆ ತಾನೆ ಅವಳ ಹತ್ರ ಹೇಳಿರ್ತೀಯಾ? ಇಲ್ಲಾಂದ್ರೆ ಅವಳು ಹೆಂಗೆ ಹೇಳ್ತಿದ್ಲು, ನಿನ್ನ ಸೊಸೆ ಹತ್ರ ಬಟ್ಟೆನೇ ಇಲ್ಲ, ಒಂದು 4 ಜೊತೆ ಬಟ್ಟೆ ತಂದ್ಕೊಡು ಅಂತ? ಗೊತ್ತಿಲ್ಲತ್ತೆ ನನಗೆ. ಅಂದರೆ ನಾನು ಹಾಕೋ ಬಟ್ಟೆಗಳು ನೋಡ್ಬಿಟ್ಟು ಹೇಳಿದಾರೇನೋ. ವಾಶ್ ಮಾಡಿ ಹಾಕೊಳ್ತಾ ಇರ್ತೀನಲ್ವಾ, ಅವರೇನಿಲ್ಲೇ ನೋಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದರಿಂದ ಗೊತ್ತಾಗುತ್ತೆ ಅತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಗೊತ್ತಾಗ್ಲಿ ಅಂತಾನೆ ನೀನು ಹೊರಗಡೆ ಹೋಗೋದು. ಆಗಾಗ ಬಟ್ಟೆ ಹಿಂದ್ಗಡೆ ಒಣಗಾಕೋಬೋದಲ್ಲ, ಯಾಕೆ ಮುಂದ್ಗಡೆ ನೀವೇ ಒಣಗಾಕೋದು? ಮುಂದ್ಗಡೆ ಎಲ್ಲ ನೋಡ್ತಾರೆ ಜನ, ರೋಡೆಲ್ಲ ಮುಂದ್ಗಡೆ ಇರೋದಂತನಾ? ಇಲ್ಲ ಅತ್ತೆ. ಈಗ ನನಗೆ ತುಂಬ ಮಾತಾಡ್ತಾ ನಿಲ್ಬೇಡ. ನೀನು ಒಂದಕ್ಕೊಂದು ಮಾತಾಡ್ತಾನೆ ಇದೆಯಾ? ಅವಳು ಬಂದು ಬಿಡಾಡಿ ಹೇಳ್ಕೊಟ್ಟು ಹೋಗಿರ್ಬೇಕು, ಅದಕ್ಕೆ ಇಷ್ಟು ಮಾತಾಡ್ತಿದ್ಯಾ. ನನಗೆ ಯಾಕೋ ತುಂಬ ಕಾಲು ನೋಯ್ತಿದೆ. ಬಂದು ಒತ್ತು ಬಾ, ಕಾಲು ಒತ್ತು ಬಾ, ಮನೆ ಒರೆಸಿ ಆದಮೇಲೆ. ಸರಿ ಅತ್ತೆ, ಮನೆ ಒರೆಸಿ ಸರಿ ತಂದು ಬಟ್ಟೆ ಹೋಗ್ತು, ಆಮೇಲೆ ಬಂದು ಕಾಲು ಒತ್ತೀನಿ. ಬಟ್ಟೆನ ಅರ್ಜೆಂಟ್ ಇಲ್ಲ, ಕಾಲು ಒತ್ತಿದ್ಮೇಲೆ ಹೋಗಿಬೋದು. ಯಾಕೆ ಅಲ್ಲೋಗಿ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕೂರಕನ ಬೇಕಾಗಿಲ್ಲ. ಕಾಲು ಒತ್ತುಬಿಟ್ಟು ನನ್ನ ಕಾಲು ನೋವು ಅಂತ ಹೇಳ್ತಾ ಇದ್ದೀನಿ, ನಿನಗೆ ಎಷ್ಟು ಇರಬೇಕು? ಬಟ್ಟೆ ಹೋಗಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಆಮೇಲೆ ಬಟ್ಟೆ ಹೋಗಿ. ಅರ್ಜೆಂಟಾ? ನನ್ನ ಮಗಳಿಗೇನು ಅರ್ಜೆಂಟ್ ಇಲ್ಲ, ನಿನಗೆ ಅರ್ಜೆಂಟ್ ಆಯ್ತಿರೋದು. ಹೌದು, ನನಗೇನು ಅರ್ಜೆಂಟ್ ಇಲ್ಲ. ನನ್ನ ಹತ್ರ ಬಟ್ಟೆ ಇದೆ, ನಾಳೆಗೆ ಹಾಕೋಕ್ಕೆ, ನಾಡ್ದಿಗೆ ಹಾಕೋಕ್ಕೆ ಇನ್ನೂ ತುಂಬ ಇದೆ. ಅಮ್ಮಗೆ ಕಾಲು ಒತ್ತಿ ಸಾಕು. ಆಯ್ತು ಅತ್ತೆ, ಮನೆ ಒರೆಸ್ಬಿಟ್ಟು ಕಾಲು ಒತ್ತೀನಿ. ಆಗ್ಲಿಂದ ಎಷ್ಟೊತ್ತಾಯ್ತು ಮನೆ ಒರೆಸ್ತೀನಿ ಅಂತ ನಿಂತ್ಕೊಂಡು ಮಾತಾಡೋದೇ ಜಾಸ್ತಿ ಆಯಿತು. ಇದು ಬರ್ತಾ ಮಾತೇ ಜಾಸ್ತಿ ಆಯಿತು. ಇಲ್ಲ ನೀವು ಮಾತಾಡ್ಸಿದಕ್ಕೆ ಮಾತಾಡ್ದೆ ಆಯ್ತಾ, ಇಲ್ಲಾಂದ್ರೆ ಆಗೋಯ್ತಿತ್ತು. ಒರೆಸು ಮನೆ ಒರೆಸಿ, ಜಾಸ್ತಿ ಮಾತಾಡಬೇಡ.
ಬಕೆಟ್ ಇಟ್ಟು ಬರ್ತೀನಿ ಅತ್ತೆ. ಯಾವ ಕಾಲತ್ತೆ ಕೊಡಿ. ಇದೇ ಕಾಲು. ನಿಮ್ಮ ಮಾವ ಇದ್ದಾನಲ್ಲ ಬೇವರ್ಸಿ ನನ್ನ ಮಗ, ಒದ್ದು ಹಿಂಗೆ ಮಾಡಿಟ್ಟಿದ್ದಾನೆ, ಒತ್ತು. ಅಬ್ಬಾ ಮೇಲೆ ಹತ್ತಿ. ಯಾಕೆ ರಾಕ್ಷಸಿ ದೆವ್ವ, ಮೇಲೆ ಹೊತ್ತು ಮೇಲೆ. ಆತೇವ್ರೆ. ಅಲ್ಲ ಇನ್ನೊಂದು ಚೂರು ಮುಂದೆ ಹೊತ್ತು, ಇನ್ನೊಂದು ಚೂರು. ಹಾಗೆ ಜೋರಾಗಿ ಗೊತ್ತಿದೆ, ಜಾಡ್ಸಿ ಒದ್ಬಿಡ್ತೀನಿ. ಇಷ್ಟೊಂದು ಕೆಲಸ ಒಬ್ಬಳೇ ಮಾಡ್ತಾಳೆ, ನಾನು ಏನಾದರೂ ಮಾಡೋಣ ಅಂತ ಯಾರಿಗೂ ಇಲ್ಲಿ ಕಲಿಕರ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಕೆಲಸ ಮಾಡ್ತಾನೆ ಇರಬೇಕು. ಏನೇ ಅದು ಗೊಳುತ್ತಾ ಇದೆಯಾ? ಏನೂ ಇಲ್ಲ ತೇವ್ರೆ. ಒತ್ತಿ ಸಾಕು, ಹೋಗು. ಅವಳು ಬಟ್ಟೆ ಒಗ್ದಾಕು. ನಂದು ಒಂದು ರೂಮಲ್ಲಿ ಬಟ್ಟೆ ಇದೆ, ಅದು ತೊಗೊಂಡೋಗು. ಆಯ್ತು ತೇವ್ರೆ. ಸರ್ಪು ತುಂಬ ಹಾಕ್ಬೇಡ ಬಟ್ಟೆಗೆ, ಸ್ವಲ್ಪ ಹಾಕು. 4 ಬಟ್ಟೆಗೆ 4 ದಿನ ಬರೋ ಸರ್ಪನ ಒಂದೇ ದಿನದಲ್ಲಿ ಖರ್ಚು ಮಾಡ್ತೀಯ ನೀನು. ಹಾಂ ತೇವ್ರೆ. ಹಾಂ ಅನ್ಕೊಂಡು ನಮ್ಮ ಮನೆಗೆ ಅನಿಸ್ತಾ ತಂದ್ಬಿಟ್ಲು. ಅಮ್ಮ ಕಾಲೇನಾಗಿದೆ? ಕಾಲೇನಾಗಿಲ್ಲ, ಮಣ್ಣು ಆಗಿಲ್ಲ. ಅವಳಿಗೊಂದು ಸ್ವಲ್ಪ ಕುಬ್ಬಿಳಿಸ್ಬೇಕು ಅಂತ ನಂಗೆ ಮಾಡಿರೋದು. ಸರಿಯಾಗಿ ಮಾಡಿದ್ಯಾ ನೋಡಮ್ಮ. ಹಾಯ್ ಎಲ್ಲರೂ ಹೇಗಿದ್ದೀರಾ? ನಮ್ಮ ಸ್ಟೋರಿ ಇಷ್ಟ ಆಗ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ. ನನಗೆ ನೆನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಕೃಷ್ಣ ಅನ್ನೋರು ಅವ್ರ ಅಕ್ಕನ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರು. ಬ್ರಾಹ್ಮಿನ್ ಅವ್ರಿಗೆ ನನ್ನ ಕಡೆಯಿಂದ ಹಾಯ್. ಆ್ಯಂಡ್ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಅವ್ರದ್ದು ನಾನು ಹೇಳಿಲ್ಲ. ದುರ್ಗಾ ಅನ್ನೋರ್ಗೂ ಹಾಯ್, ಅವರು ಕೂಡ ಹೇಳಿದರು. ನಾನು ಲಾಸ್ಟ್ ಟೈಮ್ ಮಾಡ್ತಾ ಹೋಗಿದ್ದೆ, ಅವ್ರಿಗೂ ಕೂಡ ಹಾಯ್. ನಿಮ್ಮ ಒಂದೊಂದು ಕಮೆಂಟ್ ಕೂಡ ನನಗೆ ತುಂಬಾ ಖುಷಿ ಕೊಡುತ್ತೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.